ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಹರಳಯ್ಯ ಮತ್ತು ಕಲ್ಯಾಣಮ್ಮನವರು ತಮ್ಮ ತೊಡೆ ಚರ್ಮದಿಂದ ಬಸವಣ್ಣನವರಿಗೆ ಪಾದರಕ್ಷಣೆ ಮಾಡಿಕೊಟ್ಟಿದ್ದು ಇತಿಹಾಸ. ಕಲಬುರಗಿಯ ಜಿಲ್ಲೆಯ ಸೇಡಂ ತಾಲೂಕಿನ ವಿಚನಳ್ಳಿ ಗ್ರಾಮದಲ್ಲಿ 12ನೇ ಶತಮಾನದಲ್ಲಿ ಶಿವಶರಣಯ್ಯ, ಹರಳಯ್ಯ ಮತ್ತು ಕಲ್ಯಾಣ ಅಮ್ಮನವರು ತಮ್ಮ ತೊಡೆಯಿಂದ ಮಾಡಿದ ಪಾದರಕ್ಷಣೆ ಇನ್ನೂ ನೋಡಲು ಸಿಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಸಮಗಾರ ಸಮುದಾಯವು ಹೆಚ್ಚಿನ ಮಟ್ಟದಲ್ಲಿ ಸಂಘಟಿತರಾಗಿ ಮತ್ತು ಪ್ರತಿಯೊಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋದ್ರ ಜೊತೆಗೆ ದೇಶದಲ್ಲಿ ಉತ್ತಮ ಸಮಗಾರ ಸಮುದಾಯವಾಗಿ ಹೊರಹೊಮ್ಮಬೇಕು ಎಂದು ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಬ್ರಹ್ಮಾನಂದ ಮಠ ಹೇಳಿದರು. ಜೊತೆಗೆ ನಾವು ನೀವೆಲ್ಲ ಅದನ್ನು ಅನುಸರಿಸಿಕೊಂಡು ಮುಂದುವರಿಕೊಂಡು ಹೋಗಬೇಕಾಗಿರುವಂತಹದ್ದು. ಬಸವಣ್ಣನವರ ಒಂದು ಕಾಯಕ ತತ್ವದ ಸಿದ್ಧಾಂತದಡಿಯಲ್ಲಿ ತಮ್ಮ ಬದುಕನ್ನು ರೂಪಿಸಿಕೊಂಡು ಬಂದಂತಹವರು ಶಿವಶರಣ ಹರಳಯ್ಯನವರು. ಬಸವಣ್ಣನವರಿಗಿಂತಲೂ ಹಿರಿಯ ಸಮಕಾಲೀನರಾಗಿದ್ದರೂ ಕೂಡ ಅವರು ಅಕ್ಷರ ವಂಚಿತರಾಗಿ ಸಮಾಜದಲ್ಲಿ ಯೋಗ್ಯ ಸ್ಥಾನಮಾನಗಳನ್ನ ಪಡೆಯಲಾರದೆ ಇರತಕ್ಕಂಥ ಸಂದರ್ಭದಲ್ಲಿ ಬಸವಾದಿ ಶರಣರ ಆ ಒಂದು ಕ್ರಾಂತಿಯ ಹಂತದಲ್ಲಿ ತಮ್ಮ ಬದುಕನ್ನ ಎತ್ತರಿಸಿಕೊಳ್ಳುವುದಕ್ಕಾಗಿ ಶರಣರ ಬಳಿಬಿಳಿದು ಬಂದಂತಹ ಶಿವಶರಣ ಹರಳಯ್ಯನವರು ಒಂದು ಸಂದರ್ಭವನ್ನ ಮುಂದೆ ಮಾಡಿಕೊಡ್ತಾರೆ. ಬಸವಣ್ಣನವರು ಕೇರಿಯಲ್ಲಿ ಅಶ್ವಾರೂಢರಾಗಿ ಬರ್ತಕ್ಕಂತಹ ಸಂದರ್ಭ, ಎಲ್ಲರಿಗೂ ಶರಣು ಶರಣು ಅಂತ ಹೇಳಿಕೊಂಡು ಬರುವಂತಹ ಸಂದರ್ಭದಲ್ಲಿ ಶಿವಶರಣ ಹರಳಯ್ಯನವರು ಬಸವಣ್ಣನವರನ್ನ ಕಂಡು ಶರಣು ಬಸವಣ್ಣ ಶರಣು ಅಂದಾಗ ಆಗ ಶಿವಶರಣ ಹರಳಯ್ಯನವರು ಪ್ರಾರಂಭ ಮಾಡಿರ್ತಕ್ಕಂತಹ ಈ ಒಂದು ಕ್ರಾಂತಿ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಬಂದಿರುವಂತಹದ್ದು ನಾವೆಲ್ಲ ನೋಡ್ತೇವೆ. ಬಸವಾದಿ ಶರಣರು ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಬಹುದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಿರುವಂತಹದ್ದು, ಸರ್ವ ಸಮಾಜವನ್ನ ಒಂದು ಮಾಡಿರುವಂತಹದ್ದು, ಸ್ತ್ರೀ ಸಮಾನತೆಯನ್ನು ತಂದುಕೊಟ್ಟಿರುವಂತಹದ್ದು, ಕೀಳು ಕುಲದವರಿಗೆಲ್ಲ ಒಂದು ಶ್ರೇಷ್ಠವಾಗಿರುವಂತಹ ಸ್ಥಾನಮಾನವನ್ನ ಕಲ್ಪಿಸಿರುವಂತಹದ್ದು, ಸರ್ವರಿಗೂ ಸಮಪಾಲು ಅನ್ನುವ ತತ್ವದಡಿಯಲ್ಲಿ ಒಂದು ಧರ್ಮ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ಶ್ರೀ ನೀಲಕಂಠೇಶ್ವರ ಸಮುದಾಯ ಭವನದಲ್ಲಿ ತೇರದಾಳ ರಬಕವಿ ಬನಹಟ್ಟಿ ತಾಲೂಕು ಘಟಕದ ವತಿಯಿಂದ ಶ್ರೀ ಶಿವಶರಣ ಸಮಗಾರ ಹರಳಯ್ಯ ಅವರ ಜಯಂತ್ಯುತ್ಸವ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭದಲ್ಲಿ ಗೀರ ಮಲ್ಲಪ್ಪ ಕಬಾಡಿ ಗೌರವ ಅಧ್ಯಕ್ಷರು, ಹರಳಯ್ಯ ಸಮಾಜ ರಬಕವಿ ಬನಹಟ್ಟಿ ತಾಲೂಕು ಸಚಿನ್ ಕುಡತೆ ಅಧ್ಯಕ್ಷರು, ಹರಳಯ್ಯ ಸಮಾಜ ರಬಕವಿ ಬನಹಟ್ಟಿ ತಾಲೂಕು ಸಿದ್ದು ಕೊಣ್ಣೂರ ಕಾಂಗ್ರೆಸ್ನ ಮುಖಂಡರು ಜಗದೀಶ್ ಬಿಟಗೇರಿ, ಯಲ್ಲಪ್ಪ ಬೆಂಡಿಗೇರಿ, ಪ್ರಶಾಂತ್ ಹೊಸ್ವನಿ, ಉಮೇಶ್ ಹೊನ್ನಮ್ಮೆಯವರೇ, ಸಂತೋಷ ಹಂಜಗಿ, ಎಸ್ಪಿ ಕಾಂಬ್ಳೆ, ನಾಗೇಶ ಚಾಂಬರ, ರವಿ ಸಣ್ಣಕಿ, ಮಹದೇವ್ ಹಂಜಗಿ, ಸುಧಾಕರ್ ಸಣ್ಣಕಿ, ಸಂಜು ಕೊಳಿತೆ, ಬಸವರಾಜ್ ಮಡ್ಡಿನವರ್, ಶಿವಾನಂದ ಹೊನ್ನಕಡವಿ, ಆನಂದ ಪಾಂಡವ, ಅರುಣ ಸಣ್ಣಕಿ ಸೇರಿ ಮುಂತಾದವರು ಪಾಲ್ಗೊಂಡಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.